T20 ವಿಶ್ವಕಪ್ 2026ರ ಬಹು ನಿರೀಕ್ಷಿತ ಭಾರತ ಪಾಕಿಸ್ತಾನ ಕಾದಾಟ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೊಮ್ಮೆ ರೋಚಕ ಕ್ಷಣವನ್ನು ನೀಡಿತು. ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಭಾರತ ಭರ್ಜರಿ ಪ್ರದರ್ಶನ ನೀಡಿ ಪಾಕಿಸ್ತಾನವನ್ನ ಸೋಲಿಸಿತು. ಆರಂಭದಿಂದಲೇ ಪಂದ್ಯವನ್ನ ಹಿಡಿತದಲ್ಲಿಟ್ಟುಕೊಂಡು ಟೀಂ ಇಂಡಿಯಾ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲೂ ಮೇಲುಗೈ ಸಾಧಿಸಿ ಅಭಿಮಾನಿಗಳನ್ನ ಸಂಭ್ರಮದಲ್ಲಿ ಮುಳುಗಿಸಿದ್ರು. ಭಾರತದ ಬ್ಯಾಟ್ಸ್ಮನ್ಗಳು ಪಾಕಿಸ್ತಾನದ ಬೌಲಿಂಗ್ ದಾಳಿಗೆ ಪ್ರತಿದಾಳಿಯನ್ನ ನೀಡಿದ್ರು. ಇದರಿಂದಾಗಿ ಉತ್ತಮ ಸ್ಕೋರ್ ಅನ್ನ ಪಡೆದುಕೊಂಡ್ರು. ಪವರ್ ಪ್ಲೇ ಅಲ್ಲಿ ಆಕ್ರಮಣಕಾರಿಯಾಗಿ ಆರಂಭ, ಮಧ್ಯ ಓವರ್ಗಳಲ್ಲಿ ಸಮರ್ಥ ರೊಟೇಷನ್ ಮತ್ತು ಡೆತ್ ಓವರ್ಗಳಲ್ಲಿ ವೇಗದ ರನ್ಗಳ ಮಳೆ ಇವೆಲ್ಲವೂ ಭಾರತಕ್ಕೆ ಬಲ ನೀಡಿದ್ವು. ಇದಕ್ಕೆ ಪ್ರತಿಯಾಗಿ ಬ್ಯಾಟಿಂಗ್ಗೆ ಇಳಿದ ಪಾಕಿಸ್ತಾನ ತಂಡ ಭಾರತದ ಶಿಸ್ತಿನ ಬೌಲಿಂಗ್ ಎದುರು ಸಂಕಷ್ಟಕ್ಕೆ ಸಿಲುಕಿತು. ಆರಂಭಿಕ ವಿಕೆಟ್ಗಳು ಬೀಳ್ತಿದ್ದಂತೆ ಒತ್ತಡ ಹೆಚ್ಚಾಗಿ ತಂಡದ ರನ್ ರೇಟ್ ಕಾಪಾಡಲು ವಿಫಲವಾಯಿತು. ಈ ಭರ್ಜರಿ ಜಯದ ಬಳಿಕ ಮಾಜಿ ಸೇನಾ ಅಧಿಕಾರಿ ಮತ್ತು ರಕ್ಷಣಾ ವಿಶ್ಲೇಷಕರಾದ KJS ಧಿಲೋನ್ ಸಾಮಾಜಿಕ ಜಾಲತಾಣದಲ್ಲಿ ಪಾಕಿಸ್ತಾನ ತಂಡವನ್ನ ಕಟುವಾಗಿ ಟೀಕಿಸಿದ್ದಾರೆ. ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಅವರು ಪಾಕಿಸ್ತಾನದ ಪ್ರದರ್ಶನವನ್ನ ಕಾಗದದ ಹುಲಿಗೆ ಹೋಲಿಸಿ ಭಾರತ ತಂಡದ ಏಕತೆಯನ್ನ ತಾಕತ್ತನ್ನ ಹೊಗಳಿದ್ದಾರೆ. ಅವರ ವಿಡಿಯೋ ಮತ್ತು ಹೇಳಿಕೆಗಳು ಕ್ಷಣಾರ್ಧದಲ್ಲೇ ವೈರಲ್ ಆಗಿ ಅಭಿಮಾನಿಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಧಿಲೋನ್ ಅವರ ಪ್ರತಿಕ್ರಿಯೆ ಕೇವಲ ಕ್ರೀಡೆಗೆ ಸೀಮಿತವಾಗಿರಲಿಲ್ಲ, ಅದು ಭಾರತ ಪಾಕಿಸ್ತಾನ ಕ್ರೀಡಾ ಸ್ಪರ್ಧೆಯ ಹಿಂದಿರುವ ಭಾವನಾತ್ಮಕ ತೀವ್ರತೆಯನ್ನು ತೋರಿಸಿತು. ಮೈದಾನದಲ್ಲೂ ಭಾರತ ಮೇಲುಗೈ ಸಾಧಿಸಿದೆ ಎಂಬ ಸಂದೇಶವನ್ನ ಅವರು ಉಲ್ಲೇಖಿಸಿದರು. ಇದಕ್ಕೆ ಸಾವಿರಾರು ಅಭಿಮಾನಿಗಳು ಬೆಂಬಲ ಸೂಚಿಸಿದ್ದು, ಕೆಲವರು ಪಾಕಿಸ್ತಾನದ ಹೋರಾಟ ಮನೋಭಾವವನ್ನು ಮೆಚ್ಚಿದ್ರು. ಪಂದ್ಯದ ಹೈಲೈಟ್ಸ್ ನಲ್ಲಿ ಭಾರತದ ಬೌಲರ್ಗಳು ಕಟ್ಟುನಿಟ್ಟಿನ ಲೈನ್ ಲೆಂತ್, ಅದ್ಭುತ ಫೀಲ್ಡಿಂಗ್ ಮತ್ತು ತಂತ್ರಾತ್ಮಕ ನಾಯಕತ್ವ ಪ್ರಮುಖವಾಗಿತ್ತು. ಕ್ಯಾಚ್ಗಳು, ರನ್ ಔಟ್ಗಳು ಹಾಗೂ ಫೀಲ್ಡ್ ಸೆಟ್ಟಿಂಗ್ ಎಲ್ಲವೂ ಸೇರಿ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಒತ್ತಡಕ್ಕೆ ತಳ್ಳಿದ್ದವು. ಈ ಜಯದಿಂದ ಭಾರತ ತನ್ನ ಗುಂಪಿನಲ್ಲಿ ಅಗ್ರಸ್ಥಾನ ಬಲಪಡಿಸಿಕೊಂಡಿದ್ದು ಸೆಮಿಫೈನಲ್ ದಿಸೆಗೆ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದೆ. ಪಂದ್ಯದ ನಂತರ ಸಾಮಾಜಿಕ ಜಾಲತಾಣದಲ್ಲಿ #India vs Pak, #T20 ವರ್ಲ್ಡ್ ಕಪ್ 2026, #Team India ಎಂಬ ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗಿದ್ವು. ಅಭಿಮಾನಿಗಳು ಭಾರತ ತಂಡದ ಪ್ರದರ್ಶನವನ್ನ ಸಂಪೂರ್ಣ ಡಾಮಿನೇಷನ್ ಎಂದು ಕೊಂಡಾಡಿದ್ರು. ಪಾಕಿಸ್ತಾನದ ಅಭಿಮಾನಿಗಳು ತಮ್ಮ ತಂಡದ ದುರ್ಬಲತೆಯನ್ನು ವಿಶ್ಲೇಷಿಸಿ ಮುಂದಿನ ಪಂದ್ಯಗಳಲ್ಲಿ ಬಲಿಷ್ಠ ತಂತ್ರ ರೂಪಿಸಬೇಕೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಟ್ನಲ್ಲಿ ಈ ಕಾದಾಟ ಮತ್ತೊಮ್ಮೆ ಭಾರತ ಪಾಕಿಸ್ತಾನ ಸ್ಪರ್ಧೆಯ ರೋಚಕತೆಯನ್ನು ತೋರಿಸಿತು. ಕ್ರಿಕೆಟ್ ಕೇವಲ ಕ್ರೀಡೆ ಮಾತ್ರವಲ್ಲ, ಅದು ಭಾವನೆಗಳ ಯುದ್ಧ ಭೂಮಿಯೂ ಹೌದು ಎಂಬುದನ್ನು ಈ ಪಂದ್ಯ ಸಾಬೀತುಪಡಿಸಿತು. ಭಾರತ ತಂಡದ ಭರ್ಜರಿ ಗೆಲುವು ಅಭಿಮಾನಿಗಳಲ್ಲಿ ಸಂಭ್ರಮ ಮೂಡಿಸಿದ್ರೆ, KJS ಧಿಲೋನ್ ಅವರ ಕಟುವಾದ ಪ್ರತಿಕ್ರಿಯೆ ಈ ಸಂಭ್ರಮಕ್ಕೆ ಇನ್ನಷ್ಟು ಮಸಾಲೆಯನ್ನು ಸೇರಿಸಿದಂತಾಗಿತ್ತು. T20 ವಿಶ್ವಕಪ್ 2020ರಲ್ಲಿ ಈ ಪಂದ್ಯ ಬಹುಶಃ ಅತ್ಯಂತ ನೆನಪಿನ ಕ್ಷಣಗಳಲ್ಲಿ ಒಂದಾಗಿ ಉಳಿಯಲಿದೆ. ಭಾರತ ತನ್ನ ಆಧಿಪತ್ಯವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ರೆ, ಪಾಕಿಸ್ತಾನ ಮುಂದಿನ ಸವಾಲುಗಳಿಗೆ ಹೊಸ ಉತ್ಸಾಹ ಮತ್ತು ತಂತ್ರಗಳನ್ನ ತಯಾರಿಸಬೇಕಾಗಿದೆ. ನಿಮ್ ಪ್ರಕಾರ ಭಾರತ ಮತ್ತು ಪಾಕ್ ಮ್ಯಾಚ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.